ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಚನಾ ಧನ್ಯತಾ. ಇವತ್ತಿನ ಡೇ ಬಂದು ಸ್ಯಾಟರ್ಡೆ ಆಗಿರುತ್ತೆ. ಆಲ್ಮೋಸ್ಟ್ ನನ್ನ ಲಾಗ್ ಬಂದು ರಾತ್ರಿ ನೈಟೇ ಆಗೋಗ್ಬಿಟ್ಟಿದೆ ಶುರು ಮಾಡೋಷ್ಟರಲ್ಲಿ. ಒಂದು 6:30 ಆ ಥರ ಆಗಿದೆ. ಹಾಗೆ ಇವತ್ತು ಸ್ವಲ್ಪ ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಸೇಮಾರ್ಟ್ ಕೂಡ ಹೋಗಿ ತೊಗೊಂಬಂದ್ವಿ. ಹಾಗೆ ಈ ವಿಡಿಯೋ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ದರು ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿರೋರು ಕೂಡ ಮಾಡದೇ ಇರೋರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೋಡ್ತಾ ಇರಿ ಯಾವ ರೀತಿ ಇರುತ್ತೆ ಇವತ್ತಿನ ಡೇ. ನೈಟಿಂದ ಎಂಡ್ ಯಾವಾಗ ಮಾಡ್ತೀರ ನನಗೂ ಗೊತ್ತಿಲ್ಲ. ನೈಟ್ಗೆ ಅಡುಗೆ ಬಂದು ಚಪಾತಿ ಹಾಗೆ ಒಂದು ಸ್ವಲ್ಪ ಪಲ್ಯ ಹಾಗೆ ಅನ್ನ, ರಸ, ಮಧ್ಯಾಹ್ನ ಮಾಡಿದ ಸಾಂಬಾರಿದೆ, ಅದಕ್ಕೊಂದು ಸ್ವಲ್ಪ ಅನ್ನ ಮಾಡಿಕೊಂಡ್ರೆ ಆಗಿಬಿಡುತ್ತೆ. ನೋಡಿ ಏನೇನು ತೊಗೊಂಬಂದಿದ್ದೀನಿ ಅಂತ. ಹಂಗಲ್ಲ ತೆಗಿಬಾರ್ದು, ಒಂದೊಂದೇ ತೆಗಿಬೇಕು ಧನ್ಯ. ಒಂದೊಂದೇ ತೊಗೊಂಬರ್ಬೇಕಮ್ಮ ಮಗಳೇ, ಒಂದೊಂದೇ ತೆಗಿಬೇಕು. ಏನು ಜಾಸ್ತಿ ತೊಗೊಂಬಂದಿಲ್ಲ. ಒಂದು ನುಗ್ಗೆಕಾಯಿ, ಹಾಗೆ ಒಂದು ರವೆ, ಕೊತ್ತಂಬರಿ ಸೊಪ್ಪು, ಪಪ್ಪಾಯ, ಟೊಮೆಟೊ, ಜಿಂಜರು, 2 ಚೌಪೆಕಾಯಿ ಅಷ್ಟೇ. ಮತ್ತೆ ಕಂಟಿನ್ಯೂ ಮಾಡೋಣ. ಇವೆಲ್ಲ ಸಗ್ರಿಗೇಟ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡೋಣ. ನೋಡಿ ನಮ್ಮ ಮಗಳು ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಟೊಮೆಟೊದಲ್ಲಿ. ಏನು ಮಾಡ್ತೀಯ ಚಿನ್ನಿ ಟೊಮೆಟೊದಲ್ಲಿ? ಏನು ಮಾಡ್ತೀಯಾ? ಹಾಂ ಹಾಂ ಏನು ಮಾಡ್ತೀಯ? ಹಾಂ ಏನು ಮಾಡ್ತೀಯ? ಏನು ಮಾಡ್ತೀಯ ಚಿನ್ನಿ? ಬೂವ ಮಾಡ್ತೀಯ? ಅದಲ್ಲ ಬೂವ ಮಾಡೋದು. ಅಪ್ಪಚ್ಚಿ ಅಪ್ಪಚ್ಚಿ ಮಾಡ್ತೀಯಾ? ಹಾಂ ಹಾಂ ಏನು ಮಾಡ್ತೀಯ ಅದರಲ್ಲಿ? ಹಾಂ ಹಾಂ ಏನು ಮಾಡ್ತೀಯ? ಏನಕ್ಕಪ್ಪ? ಏನಕ್ಕೆ ಚಿನ್ನಿ ಅಪ್ಪ? ಅಯ್ಯೋ ಅದು ಕೀಳ್ಬಾರ್ದಮ್ಮ, ನೀನೆಲ್ಲ ಕಿತ್ಬಿಡ್ತೀಯ, ವೇಸ್ಟ್ ಆಗೋಗ್ಬಿಡ್ತೈತೆ. ಅದು ಬೇಡ, ಅದು ಬೇಡ. ಏನು ಮಾಡ್ತೀಯ? ಏನಕ್ಕಪ್ಪ? ಹಾಂ ಏನಕ್ಕಪ್ಪ ನಿಂಕ? ಏನು ಮಾಡ್ತೀಯ ಟೊಮೆಟೊದಲ್ಲಿ? ಏನು ಮಾಡ್ತೀಯ ಟೊಮೆಟೊದಲ್ಲಿ? ಏನು ಮಾಡ್ತೀಯಾ? ಹಾಂ 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 ಏನಮ್ಮ ಏನು ಮಾಡ್ತೀಯಾ? ಹೆಂಗೆ ಆಟ ಆಡ್ತಾಯಿದ್ದೀಯ ನೋಡಿ ಟೊಮೆಟೊ ಎತ್ಕೊಂಡು. ಎಲ್ಲರೂ ಇಂಡಿಪೆಂಡೆನ್ಸ್ ಡೇ ಆಚರಣೆ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಮಗಳು ಕೂಡ ತುಂಬಾ ಚೆನ್ನಾಗಿ ಮಾಡ್ತಿದ್ದಾಳೆ ನೋಡಿ. ಲಾಸ್ಟ್ ಇಯರ್ ಮಾಡಿದಾಗ ಇನ್ನೂ ಚಿಕ್ಕ ಪಾಪು, ಇವಾಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಅವಳೇ ಫ್ಲಾಗ್ ಇಟ್ಕೊಂಡು ಆಚರಣೆ ಮಾಡಿದ್ಲು. ನಾವು ಕೂಡ ಈ ಥರ ಸಿಂಪಲ್ಲಾಗಿ ಅವಳ ಹತ್ರ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಮ್ಮ ಅಂತ ಹೇಳ್ಬಿಟ್ಟು ಆಚರಣೆ ನೋಡಿ. ಸಿಂಪಲ್ಲಾಗಿ ಪಲ್ಯ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೀವು ಎಲ್ಲರೂ ನನಗೆ ಪ್ರೀತಿ ಕೊಡ್ತಿದ್ದೀರಾ. ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳ್ತಾ ಎಲ್ಲರೂ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ 500 ಸಬ್ಸ್ಕ್ರೈಬ್ ಆಗೋ ಥರ ಮಾಡಿ ಬೇಗ ನನಗೊಂದು ಎಲ್ಲರ ಥರನೂ ಅಂತ ಹೇಳ್ತಾ ಈ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಪಲ್ಯ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಪಲ್ಯ ಹಾಗೆ ಚಪಾತಿ ಅಂತ ಸಾಂಬಾರಿದೆ. ಅನ್ನ ಮಾಡ್ಕೋಬೇಕಾಗುತ್ತೆ. ಅನ್ನ ಏನು ಒಂದ್ಸಲ ಕುಕ್ಕರ್ ಇಟ್ಟರೆ ಒಂದು 10 ನಿಮಿಷ ಆಗೋಗ್ಬಿಡುತ್ತೆ. ಮಾಮೂಲಿ ಪಲ್ಯ ಅಲ್ವಾ, ಎಲ್ಲರೂ ಮಾಡೋದು ರೀತಿಯೇ ನಾನು ಮಾಡ್ತೀನಿ. ಅದಕ್ಕೆ ಏನು ತೋರ್ಸೋಕ್ಕೆ ಹೋಗಲ್ಲ, ಮಾಡ್ಕೊತೀನಿ. ಸಿಂಪಲ್ಲಾಗಿ ಮಾಡ್ಕೊತೀನಿ. ಎಲ್ಲರಿಗೂ ಗೊತ್ತಿರೋದೆ ಇದು ರೆಸಿಪಿ, ಅದಕ್ಕೆ ಇದೇನು ತೋರಿಸಲ್ಲ ನಾನು. ಇನ್ ಕೇಸ್ ಬೇಕು ಅಂತಂದು ಟೈಮ್ ಇದ್ದರೆ ನಾನು ತೋರಿಸ್ತೀನಿ. ನನ್ನ ಮಗಳು ಏನು ಗಲಾಟೆ ಮಾಡಲಿಲ್ಲ ಅಂತಂದರೆ, ಗಲಾಟೆ ಮಾಡಿದರೆ ತೋರಿಸಲ್ಲ. ಈಗ ಕೊಡ್ತೀಯ ಮಮ್ಮಿಕ? ಕೊಡುಚುನಿ ನನ್ಕ ನನಗೆ ಇದು ನನಗೆ ನಾನು ನಿನ್ನ ಕೊಡಲ್ಲ, ಓಕೆನಾ? ಹಾಂ ಇದು ಮಮ್ಮಿಗೆ. ಸರಿ. ಮಮ್ಮಿ ಅಂದ್ರೆ ಇಷ್ಟನಾ ನಿಂಕ? ಅಮ್ಮ ಇಷ್ಟನಾ ಅಪ್ಪ ಇಷ್ಟ? ಕೊಡು, ನಂದು. ನನಗೆ ಕೊಡ್ತೀಯಾ? ಕಳ್ಳಿ, ನನಗೆ ಕೊಡು. ತೆಗಿ ಬಾಯಿಂದ. ಹಂಗಿಟ್ಕೋಬಾರ್ದು. ಇವತ್ತೇನು ಬೇಕು ನಿಂಗೆ ಬೂವಾ? ಅದೇ ಏನು ಬೇಕು ಇವತ್ತ? ಚಿತ್ರಾನ್ನ ಮಾಡ್ಲಾ? ಅಪ್ಪಚ್ಚು ಬೇಕಾ? ಚಿತ್ರಾನ್ನ ಬೇಕಮ್ಮ? ಚಿತ್ರಾನ್ನ ಬೇಕಾ? ಅಪ್ಪಚ್ಚು ಬೇಕಾ? ಧನ್ಯತಾ ಬೂವ ಚಿತ್ರಾನ್ನ ಬೇಕಾ? ಅಪ್ಪಚ್ಚು ಬೇಕಾ? ಓ ಪೋಸ್ ಕೊಡ್ತಾ ಇದೀಯಾ?
ಚಿನ್ನಿ ಐಸ್ ಎಲ್ಲಿರೋದು, ಕಣ್ಣೆಲ್ಲಿರೋದು, ಕಣ್ಣೆಲ್ಲಿರೋದು? ಹ್ಞೂ, ವೆರಿ ಗುಡ್ ಧನ್ಯತಾ. ಮೂಗೆಲ್ಲಿರೋದು, ಮೂಗೆಲ್ಲಿರೋದು ನಿಂದು? ಹ್ಞೂ, ವೆರಿ ಗುಡ್. ಬಾಯಿ ಎಲ್ಲಿರೋದು? ಬಾಯಿ ಮೌತ್. ಹಲ್ಲು ಹಲ್ಲು ಎಲ್ಲಿರೋದು ನಿಂದು? ಹಲ್ಲು ಎಲ್ಲಿರೋದು ತೋರಿಸು, ಹಲ್ಲು. ಓಕೆ, ಗುಡ್ ಗರ್ಲ್ ಧನ್ಯತಾ. ಮಮ್ಮಿ ಕಣ್ಣೆಲ್ಲಿರೋದು? ಮಮ್ಮಿ ಕಣ್ಣೆಲ್ಲಿರೋದು? ಮಮ್ಮಿ ಕಣ್ಣೆಲ್ಲಿರೋದು? ಮಮ್ಮಿ ಕಣ್ಣು, ಮೂಗದು. ಕಣ್ಣೆಲ್ಲಿರೋದು ಮಮ್ಮಿ? ಮಮ್ಮಿ ಕಣ್ಣೆಲ್ಲಿರೋದು? ಏನಮ್ಮ? ಏನು ಏನು ಮೂತಿ ಹಂಗೆ ಇಟ್ಕೊಂಡಿದ್ಯಾ? ಸ್ಪೋಸ್ ಕೊಡ್ತಾ ಇದೀಯಾ? ಒಬ್ಬೊಬ್ಬೊಬ್ಬೊಬ್ಬ, ಹೆಂಗೆ ಕೊಡೋದು ನೀನು? ಮೂತಿ ಹೆಂಗೆ ಇಟ್ಕೊಳ್ಳೋದು? ಹಂಗೆ ಇಟ್ಕೊತೀಯಾ? ಓಕೆ ಚಿನ್ನಿ. ಸಿಂಪಲ್ಲಾಗಿ ಒಂದು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಒಂದು ಈರುಳ್ಳಿ, 3 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 4 ಆಲೂಗಡ್ಡೆ ತೊಗೊಂಡಿದ್ದೀನಿ. 4 ಆಲೂಗಡ್ಡೆ ತೊಗೊಂಡಿದ್ದೀನಿ ಅಷ್ಟೇ. ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ 1-2-3 ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಕೂಡ ತೊಗೊಂಡಿದ್ದೀನಿ. ಹಾಗೆ ಒಂದು ಬಾಣಲಿ ತೊಗೊಂಡು ಕಾಯ್ಲಿಕ್ಕಿಟ್ಟು ಅದಾದಮೇಲೆ 2-3 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ ಚಿಟಿಕೆಯಷ್ಟು ಸಾಸಿವೆ ಹಾಗೆ ಜೀರಿಗೆ ಹಾಕಿದೆ. ಅದು ಕೂಡ ಆಯಿತು. ಅದಾದಮೇಲೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ 2 ಒಂದೇ ಸಲ ಹಾಕಿದೆ. ಅದಕ್ಕಿಂತ ಮುಂಚೆ ಕಡಲೆಬೇಳೆ ಹಾಕ್ಕೊಂಡೆ. ಗೋಲ್ಡನ್ ಫ್ರೈ ಆಗೋವರೆಗೂ ಇದು ಲೈಟಾಗಿ ಆಗುವಷ್ಟು ಇರಿ, ಜಾಸ್ತಿ ಹೊತ್ತು ಇರಬೇಡಿ. ಅದು ಸ್ಲಿಮ್ಮಾಗಿ ಇಟ್ಕೊಳ್ಳಿ. ಅದಾದಮೇಲೆ ಈರುಳ್ಳಿ ಕೂಡ ಹಾಕಿದೆ. ಅದು ಕೂಡ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಸ್ವಲ್ಪ ಇಟ್ಬಿಟ್ಟು ಹಸಿಮೆಣಸಿನ್ಕಾಯಿ ಹಾಕಿ ಅದು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಆಮೇಲೆ ನೋಡ್ಕೊಳ್ಳಿ, ಸಾಲ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಮುಂಚೆನೇ ಬೇಯಿಸ್ಕೊಳ್ಳೋಕ್ಕೆ ಆಲೂಗಡ್ಡೆ ಹಾಕಿರ್ತೀವಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ಳಿ. ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಆಲೂಗಡ್ಡೆಯನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೀಟಾಗಿ ಒಂದೊಂದೇ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡು ಹಾಕ್ಕೊಳ್ಳಿ. ನಾನು ವೀಡಿಯೋ ಮಾಡ್ಕೊಳೋದ್ರಿಂದ ಎಲ್ಲ ಒಂದೇ ಸಲ ಹಾಕ್ಕೊಂಡು ಲಾಸ್ಟಲ್ಲಿ ಕಲಿಸ್ಕೊತಾ ಇದ್ದೀನಿ. ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಫ್ರೈ ಮಾಡಿಕೊಂಡು ಆಲೂಗಡ್ಡೆಯಲ್ಲಿರೋ ಸ್ವಲ್ಪ ತೇವಾಂಶ ಇರೋದೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅಷ್ಟೇ, ಮುಗಿಯುತ್ತೆ. ನೀಟಾಗಿ ಕಲಿಸ್ಕೊಡ್ಬೇಕು. ನೋಡ್ಕೊಳ್ಳಿ, ನೀಟಾಗಿ ಒಂದು ಚೂರು ಬಿಡದೆ ನೀಟಾಗಿ ಕಲಿಸ್ಕೊಡ್ಬೇಕು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂತಹ ಆಲೂಗಡ್ಡೆ ಪಲ್ಯ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಒಂದ್ಸಲಿ ಮಾಡಿ. ಇವತ್ತಿನ ಈ ವಿಡಿಯೋ ಇದಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನನ್ನ ವೀಡಿಯೋಸ್ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ಬಾಯ್.